ವಿದ್ಯಾರ್ಥಿಗಳೇ, ಇವತ್ತು ನಾವು BA ರಿಸರ್ಚ್ ಮೆಥಡಾಲಜಿ ಅಂತಕ್ಕಂಥ ಒಂದು ಪೇಪರ್ನಲ್ಲಿ ನೇಚರ್ ಆಫ್ ಸ್ಯಾಂಪ್ಲಿಂಗ್ ಅಂತ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ನ ಮಾಡೋಣ. ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಮುಖ್ಯವಾಗಿ ಈ ಸ್ಯಾಂಪ್ಲಿಂಗ್ ಅಂತಂದರೆ ಏನು, ಸ್ಯಾಂಪ್ಲಿಂಗ್ಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಸ್ಯಾಂಪ್ಲಿಂಗ್ಗಳಿರುತ್ತೆ ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಸೊ ಇವತ್ತು ಈ ಒಂದು ಮಾದರಿ ವಿಧಾನದ ಸ್ವರೂಪ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋಣ. Population is the entire set of persons, objects, events and entities that a researcher intends to study. However, in many instances, a population study may not be feasible, so the researcher selects a sample or a subset of the target population. Sampling methods refer to the different ways of selecting the sample from the target population. In the study of sampling, it is important to distinguish the following concepts: population, target population, sampling frame and sample. ವಿದ್ಯಾರ್ಥಿಗಳೇ, ನಾವು ಈ ಒಂದು ಮಾದರಿ ವಿಧಾನದ ಸ್ವರೂಪವನ್ನು ತಿಳ್ಕೊಳ್ಳುವಾಗ ಮಾದರಿ ವಿಧಾನದ ಸ್ವರೂಪದಲ್ಲಿ ಅಂತಂದರೆ ಮಾದರಿಯಲ್ಲಿ ಹಲವಾರು ಪ್ರಕಾರಗಳನ್ನ ಅಥವಾ ಹಲವಾರು ಒಂದು ಟರ್ಮ್ಸ್ಗಳನ್ನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಸ್ವರೂಪ ಅಂತೇಳಿ ಕರಿತೀವಿ. ಅಂತಂದರೆ ಮಾದರಿ ಅಂತಂದರೆ ಯಾವುದು ಅಂತೇಳಿ ಮೊಟ್ಟಮೊದಲನೇದಾಗಿ ನಾವು ಪಾಪ್ಯುಲೇಷನ್ ಅಂತಂದರೆ ಏನು ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಪಾಪ್ಯುಲೇಷನ್ ಅಂತಂದರೆ ಮುಖ್ಯವಾಗಿ ನಾವು ಯಾವ ಒಂದು ಜನಗಳನ್ನು ಅಧ್ಯಯನ ಮಾಡಬೇಕು ಅಂತಿರ್ತೀವಿ ಅಥವಾ ಯಾವ ಒಂದು ಮಾಹಿತಿದಾರರಿಂದ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುತ್ತೆ, ಅವ್ರನ್ನ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಟಾರ್ಗೆಟ್ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ಟಾರ್ಗೆಟ್ ಪಾಪ್ಯುಲೇಷನ್ ಅಂತಂದರೆ ಮುಖ್ಯವಾಗಿ ನಾವು ಯಾವ ಒಂದು ಜನಗಳನ್ನು ಅಧ್ಯಯನಕ್ಕೆ ಒಳಪಡಿಸಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಂತಂದರೆ ನಮ್ಮ ಒಂದು ಸಮಸ್ಯೆ ಪರ್ಟಿಕ್ಯುಲರಾಗಿ ಯಾವ ಜನಗಳಿಗೆ ಸಂಬಂಧಿಸಿರುತ್ತೆ, ಯಾವ ಜನರಿಂದ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುತ್ತೆ, ಆ ಜನಗಳನ್ನು ನಾವು ಟಾರ್ಗೆಟ್ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಸ್ಯಾಂಪ್ಲಿಂಗ್ ಪಾಪ್ಯುಲೇಷನ್ ಅಂತಂದರೆ ನಾವು ಹಲವಾರು ಜನರಿಂದ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ. ಸಪೋಸ್ ಈಗ ನಮ್ಮ ಒಂದು ಮಾಹಿತಿದಾರರು 1,000 ಜನ ಇದ್ದಾರೆ, ಆದರೆ ನಮ್ಮ ಹತ್ರ ಆ 1,000 ಜನರ ಹತ್ರನೂ ಮಾಹಿತಿ ಕಲೆ ಹಾಕೋದಕ್ಕೆ ಅಷ್ಟೊಂದು ಸಮಯ ನಮ್ಮ ಹತ್ರ ಇಲ್ಲ. ಆಗ ನಾವೇನು ಮಾಡ್ತೀವಿ ಅಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಸ್ಯಾಂಪ್ಲಿಂಗನ್ನು ಅಂತಂದರೆ ಕೆಲವೊಂದಿಷ್ಟು ಜನರನ್ನು ಮಾತ್ರ ನಾವು ನಮ್ಮ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಸೊ ಅಂಥವ್ರನ್ನ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಸ್ಯಾಂಪ್ಲಿಂಗ್ ಫ್ರೇಮ್ ಅಂತಂದರೆ ನಾವು ನಿರ್ದಿಷ್ಟವಾಗಿ ಎಷ್ಟು ಕಾಲದಲ್ಲಿ ಎಷ್ಟು ಒಂದು ಸಮಯದಲ್ಲಿ ಈ ಒಂದು ಸ್ಯಾಂಪ್ಲಿಂಗನ್ನು ಕಲೆ ಹಾಕಬೇಕು ಅನ್ನೋದಕ್ಕೆಲ್ಲ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತೀವಿ, ಒಂದು ಚೌಕಟ್ಟನ್ನು ನಾವೇನು ಮಾಡಿರ್ತೀವಿ, ಹಾಕ್ಕೊಂಡಿರ್ತೀವಿ. ಇಂತಿಷ್ಟು ಮಾಹಿತಿಯನ್ನು ನಾವು ಪಡ್ಕೋಬೇಕು, ಇಂತಿಷ್ಟು ಜನರಿಂದ ನಾವು ಮಾಹಿತಿಯನ್ನು ಪಡ್ಕೋಬೇಕು, ಇಂತಿಷ್ಟು ಟೈಮಲ್ಲಿ ನಾವು ಮಾಹಿತಿಯನ್ನು ಪಡ್ಕೋಬೇಕು. ಅದನ್ನೆಲ್ಲದೂ ಕೂಡ ನಾವೇನಂತ ಕರಿತೀವಿ ಅಂತಂದರೆ ಸ್ಯಾಂಪ್ಲಿಂಗ್ ಫ್ರೇಮ್ ಅಂತ ಕರಿತೀವಿ. ಸೊ ಇದೆಲ್ಲ ಒಂದು ಮಾಹಿತಿ ಅಥವಾ ಮಾದರಿ ಅಂತಂದರೆ ಯಾವ್ಯಾವ ಒಂದು ರೂಪಗಳನ್ನ ಹೊಂದಿರುತ್ತೆ ಅಂತಕ್ಕಂಥದ್ದು. ದ ನೇಚರ್ ಆಫ್ sample is the process of choosing a representative portion of a population or some elements in a population that will represent the entire population. It is assumed that the characteristics of the chosen elements called sample reflects the characteristics of the entire population. In contrast, total enumeration or census requires the study of all elements in the population. The basic idea of sampling is that by selecting some of the elements in a population, we may draw a conclusion about the entire population. A population element is the individual participant or object on which the measurement is taken. It is the unit of study. A population is the total collection of elements about which we wish to make some inferences. The nature of sampling. First, we can see the 5 kind of nature of samplings. So first one is sampling, population element. Third one is population. Next one is census, and the next one is sampling frame. A population element is individual participant or object on which measurement is taken. It is the unit of study. Example, a business, the head of the household. The second one is a population, total collection of elements in a population. Next, a census, count of all the elements in a population. A sample frame, list of all population elements from which the sample will be drawn.
There can be multiple sampling frame for a single population. It is the master list of population units you end up using for the study. The nature of audit sampling. The process of using audit procedures to test less than 100% of various items in a company account balance such that each unit may have an equal opportunity of being selected. Quantitative sampling. First one, purpose. To identify participants from whom to seek some information. Issues, nature of sample, size of sample, method of selecting sample.